ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಮ್ಮರ್ ಸ್ಪೆಷಲ್ ಸೆಂಡ್ಗೆ ಸೀರೀಸ್ ಅಲ್ಲಿ ಇವತ್ತು ಅಕ್ಕಿ ಹಪ್ಪಳ ಮಾಡ್ತಾ ಇದ್ದೀನಿ. ಈ ಅಕ್ಕಿ ಹಪ್ಪಳ ಮಾಡೋದಿಕ್ಕೆ ಅಕ್ಕಿನ ನೆನೆ ಹಾಕೊಳ್ಳೋದು ಇಲ್ಲ ರುಬ್ಬೋದು ಆ ರೀತಿ ಏನೂ ಇಲ್ಲ. ಅಂಗಡಿಯಿಂದ ತರುವಂತಹ ಅಕ್ಕಿ ಹಿಟ್ಟಲ್ಲೇ ಇಷ್ಟು ಸುಲಭವಾಗಿ ಅಕ್ಕಿ ಹಪ್ಪಳ ಮಾಡಬಹುದು. ಹಾಗಿದ್ರೆ ಬನ್ನಿ ಈ ಅಕ್ಕಿ ಹಪ್ಪಳ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಯಾವ ಪಾತ್ರೆಯಲ್ಲಿ ಸಂಡಿಗೆ ಮಾಡ್ತೀವಲ್ವ ಆ ಪಾತ್ರೆಗೆ 2 ಬೌಲ್ ಆಗುವಷ್ಟು ನೀರು ಹಾಕಿ ಕಾಯಕ್ಕೆ ಇಟ್ಟಿರೋಣ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು 1 ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗ್ತಾ ಇರಲಿ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋ ಖಾರಕ್ಕೆ ಒಂದು 6ರಿಂದ 8 ಆಗುವಷ್ಟು ಹಸಿ ಮೆಣಸಿನಕಾಯಿನ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬವಾಗಿ ಯಾವುದೇ ರೀತಿ ನೀರು ಹಾಕ್ಕೊಂಡಿಲ್ಲ. ನೋಡಿ, ಈ ರೀತಿ ತರಿಯಾಗಿರುತ್ತೆ. ಆ ನೀರು ಕಾಯ್ತಾ ಇರುತ್ತಲ್ವ, ಅದಕ್ಕೇನೆ ಈಗ ರುಬ್ಬಿಟ್ಕೊಂಡಿರೋ ಹಸಿ ಮೆಣಸಿನಕಾಯಿದು ಪೇಸ್ಟ್ ಕೂಡ ಹಾಕ್ಕೊಳ್ಳೋಣ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಉಪ್ಪು ಸರಿ ಇದೆಯಾ ಅಂತ ಒಂದ್ಸತಿ ರುಚಿ ನೋಡ್ಕೊಳ್ಳಿ. ಈ ಅಕ್ಕಿ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಂಗಡಿಯಿಂದ ತಂದಿರೋಂಥ ಅಕ್ಕಿ ಹಿಟ್ಟೆ. ನೀರು ಕುದಿಯೋದಿಕ್ಕೆ ಸ್ಟಾರ್ಟ್ ಆಗುವಾಗ ಅದನ್ನ ಮಿಕ್ಸ್ ಮಾಡ್ಕೋಬೇಕಲ್ಲ, ಅದಕ್ಕೆ ಈ ರೀತಿ ಸ್ಪ್ಯಾಚುಲಾ ಇಲ್ಲಾಂದ್ರೆ ಮುದ್ದೆ ಕೋಲ್ ಇರುತ್ತಲ್ಲ, ಮುದ್ದೆ ಮಾಡ್ಕೊಳಕ್ ಬರೋರು ಈ ರೀತಿ ಮುದ್ದೆ ಕೋಲಲ್ಲಿ ಕೂಡ ಮಾಡ್ಕೊಬಹುದು. ನೋಡಿ, ಈಗ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಮೇಲ್ಗಡೆ ಒಂದು ಸ್ವಲ್ಪ ಈ ರೀತಿ ಅಕ್ಕಿ ಹಿಟ್ಟನ್ನ ಹೀಗೆ ಉದುರಿಸಿದ್ರೆ ನೋಡಿ ನೀರು ಈ ರೀತಿ ಉಕ್ಕಿ ಬರುತ್ತೆ. ಆ ಟೈಮಲ್ಲಿ ನಾವು ತೆಗೆದಿಟ್ಕೊಂಡಿದೀವಲ್ಲ ಅಕ್ಕಿ ಹಿಟ್ಟನ್ನ, ಅದನ್ನು ಕೂಡ ನಿಧಾನಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ಬೌಲ್ ನೀರಿಗೆ 1 ಕಪ್ ಆಗುವಷ್ಟು ಅಂದ್ರೆ 1 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು ಕರೆಕ್ಟ್ ಪ್ರಮಾಣ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದು ಗಂಟು ಬಿದ್ದುಬಿಡುತ್ತೆ. ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದೆ, ಒಂದು ಅರ್ಧ-ಮುಕ್ಕಾಲು ಸ್ಪೂನ್ ಆಗುವಷ್ಟು, ಅದನ್ನು ಕೂಡ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮುದ್ದೆ ಮಾಡ್ಕೊಳಕ್ ಬರೋರು ಆರಾಮಾಗಿ ಮುದ್ದೆ ಮಾಡಿಬಿಟ್ರೆ ಪರ್ಫೆಕ್ಟ್ ಆಗಿರುತ್ತೆ. ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ರೀತಿ ಈ ರೀತಿ ಅಕ್ಕಿ ಮುದ್ದೆ ಮಾಡ್ಕೊಂಡ್ರೆ ಸರಿ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು 4ರಿಂದ 5 ನಿಮಿಷ ನಾನೀಗ ಪ್ಲೇಟ್ ಮುಚ್ಚಿ ಇಟ್ಟಿದ್ನಲ್ಲ ಅದೇ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈಗೆಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಈಗ ಪರ್ಫೆಕ್ಟ್ ಆಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಒಂದು ಪ್ಲೇಟಿಗೆ ಹಾಕೊಂಡು ಚೆನ್ನಾಗಿ ಅದನ್ನ ನಾದ್ಕೊಳ್ಳೋಣ. ನೋಡಿ, ಒಂಚೂರು ಗಂಟಾಗಿಲ್ಲ, ಏನೂ ಇಲ್ಲ, ನೀಟಾಗಿದೆ. ಮುದ್ದೆ ಕಟ್ಕೊಳ್ತೀವಲ್ಲ ಆ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ನಾದ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಈ ರೀತಿ ಅಕ್ಕಿ ಮುದ್ದೆ ಎಲ್ಲ ಮಾಡಿಟ್ಕೋತಾ ಇದ್ದೀನಿ. ನೀವು ಮಾಡಿಟ್ಕೊಂಡಿದ್ದಾದ್ಮೇಲೆ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡಿ. ನಾವು ಯಾವಾಗ ಅದನ್ನ ಹಪ್ಪಳ ತಟ್ತೀವಲ್ವ ಆಗ ಒಂದೊಂದೇ ಮುದ್ದೆ ತೆಕ್ಕೊಂಡು ಹಪ್ಪಳ ತಟ್ಕೊಂಡ್ರೆ ಸರಿಯಾಗಿರುತ್ತೆ. ಇಲ್ಲಾಂದ್ರೆ ನಾವು ಹಪ್ಪಳ ತಟ್ಟವಾಗ ಅದು ಬಿರುಕು ಬಿದ್ದುಬಿಡುತ್ತೆ, ಸೀಳ್ಕೊಂಡ್ಬಿಡುತ್ತೆ, ಹಪ್ಪಳ ಎಲ್ಲ ಅಷ್ಟು ಸರಿಯಾಗಿ ಬರೋದಿಲ್ಲ. ಹಾಗಾಗಿ ನಾವು ಅದನ್ನ ಹಾಟ್ ಬಾಕ್ಸಲ್ಲಿ ಹಾಕಿದ್ರೆ ಒಳ್ಳೇದು. ನೋಡಿ, ನಾನೀಗ ಇಷ್ಟು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗಾಗಿದೆ. ಈಗ ನೀವು ಹಪ್ಪಳ ಸೈಜು ಯಾವ್ದು ಬೇಕಾದ್ರೂ ಆ ಸೈಜ್ ಪ್ರಕಾರ ನೀವು ಉಂಡೆಗಳಾಗಿ ಮಾಡ್ಕೊಳ್ಳಿ. ಇದನ್ನ ನಾನೀಗ ಪೂರಿ ಮೇಕರ್, ಪೂರಿ ಪ್ರೆಸ್ ಮಾಡೋದೆಲ್ಲ ಇರುತ್ತಲ್ಲ ಅದ್ರ ಮೇಲೆ ಒಂದು ಪಾಲಿಥಿನ್ ಶೀಟ್ ಇಟ್ಬಿಟ್ಟು ಒಂದು ಸ್ವಲ್ಪ ಫಸ್ಟ್ ಮಾತ್ರ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಅದನ್ನ ಹಾಕಿ ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ತುಂಬಾ ತೆಳ್ಳಗೂ ಮಾಡ್ಕೋಬೇಡಿ. ನೋಡಿ, ಇಷ್ಟು ಪರ್ಫೆಕ್ಟ್ ಆಗಿದೆ. ಹೀಗೆ ಹಪ್ಪಳ ಎಲ್ಲ ತಟ್ಕೊಂಡು ಒಂದು ಪಾಲಿಥಿನ್ ಶೀಟ್ ಮೇಲೆ ಇದನ್ನ ಬಿಸಿಲಿಗೆ ಒಣಗಕ್ಕೆ ಇಡೋಣ. ಈ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಟಿಪ್ಸ್ ಅಂತ ಅಂದ್ರೆ, ನೀವೀಗ ಪಾಲಿಥಿನ್ ಶೀಟ್ ಇಡ್ತಿರಲ್ಲ ಅದ್ರ ಮೇಲೆ ಜಾಸ್ತಿ ಎಣ್ಣೆ ಹಾಕೊಳ್ಳೋಕೆ ಹೋಗ್ಬೇಡಿ. ಯಾಕಂದ್ರೆ ನಾವು 1 ವರ್ಷದವರೆಗೂ ಸ್ಟೋರ್ ಮಾಡ್ಕೋತೀವಲ್ಲ ಅದು ಹಾಳಾಗ್ಬಿಡುತ್ತೆ ಅಂತ. ಅಕಸ್ಮಾತ್ ಈ ರೀತಿ ತಟ್ಕೊಳ್ಳೋಕೆ ಬೇಡ ಅನ್ನೋರು ನಾನೀಗ ಒಂದು ರಿಬ್ಬನ್ ಪಕೋಡ ಮಾಡೋಕ್ಕೆ ಅಥವಾ ಪ್ಲೇಟ್ಸ್ ಹಾಕ್ತೀವಲ್ವ ಚಕ್ಲಿ ಮೇಕರಲ್ಲಿ, ಆ ರೀತಿ ಅದರಲ್ಲೂ ಹಾಕಿ ಕೂಡ ನಾವು ಈ ರೀತಿ ಉದ್ದುದ್ದಕ್ಕೆ ರಿಬ್ಬನ್ ತರ ಹಾಕಿ ಅದನ್ನು ಕೂಡ ಒಣಗಿಸಿಟ್ಕೊಬಹುದು. ಅದು ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ಹಪ್ಪಳದ ತರನೇನೆ ಇದು ತುಂಬಾ ಸುಲಭ. ಆ ರೀತಿ ತಟ್ಕೊಳ್ಳೋದೆಲ್ಲ ಬೇಡ ಅನ್ನೋರು ಈ ರೀತಿ ಕೂಡ ಮಾಡ್ಕೊಬಹುದು. ಈ ರೀತಿ ಎಲ್ಲ ಹಪ್ಪಳನು ತಟ್ಕೊಂಡು ಈಗ ಸ್ಪ್ರೆಡ್ ಮಾಡಿ ಹಾಕೊಂಡಿರಿ. ಇದನ್ನ ಒಂದು ಅರ್ಧ ದಿವಸ ಅಂದ್ರೆ ನಾವು ಬೆಳಗ್ಗೆನೆ ಸಂಡಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನದ ಹೊತ್ತಿಗೆ ಈ ರೀತಿ ಆಗುತ್ತೆ. ಅದನ್ನೆಲ್ಲ ಒಂದೊಂದ್ಸತಿ ಉಲ್ಟಾ ಮಾಡಿ ಅದು ಇನ್ನೊಂದ್ ಕಡೆನೂ ಅದನ್ನ ಒಣಗಕ್ಕೆ ಇಟ್ಬಿಡಿ. ಒಂದೇ ದಿವಸದಲ್ಲಿ ಅದು ಪೂರ್ತಿ ಡ್ರೈ ಆಗಿಬಿಡುತ್ತೆ. ಬೆಳಗ್ಗೆ ಒಂದು 10 ಗಂಟೆ ಅಷ್ಟಲ್ಲಿ ಹಾಕೊಂಡ್ರೆ ಮಧ್ಯಾಹ್ನ ಒಂದು 2 ಗಂಟೆಗೆ ಈ ರೀತಿ ಫ್ಲಿಪ್ ಮಾಡಿಬಿಡಿ. ಆಗ 2 ಕಡೆ ಕೂಡ ಚೆನ್ನಾಗಿ ಒಣಗಿರುತ್ತೆ. ಇದೇ ರೀತಿ ಬಿಸಿಲಲ್ಲಿ ಒಂದು 2 ದಿವಸ ಒಣಗಿಸಿಟ್ಕೊಂಡ್ರೆ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಬಹುದು. ನಾನಿಲ್ಲಿ ಒಂದು 3 ದಿವಸ ಒಣಗಕ್ಕೆ ಇಟ್ಟಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ. ಯಾವುದೇ ಹಪ್ಪಳ ಕೂಡ ಸೀಳ್ಕೊಂಡಿಲ್ಲ. ತುಂಬಾ ಪರ್ಫೆಕ್ಟ್ ಆಗಿದೆ. ಇಷ್ಟು ಚಿಕ್ಕದು ಅನ್ಸುತ್ತೆ, ಬಟ್ ಅದು ಎಣ್ಣೆಗೆ ಹಾಕಿ ಕರೆದ್ರೆ ಅದು ಸೈಜ್ ಡಬಲ್ ಆಗುತ್ತೆ. ನೋಡಿ, ಎಷ್ಟು ಚಿಕ್ಕದಾಗಿದೆ, ಬಟ್ ಅದು ಎಣ್ಣೆಲಿ ಕರಿಯುವಾಗ ಎಷ್ಟು ಅಗಲ ಆಗುತ್ತೆ ನೋಡಿ, ಅದ್ರ ಡಬಲ್ ಸೈಜ್ ಅಲ್ಲಿ ಇದೆ. ತುಂಬಾ ಕ್ರಿಸ್ಪಿ ಆಗಿದೆ, ತುಂಬಾ ಟೇಸ್ಟಿಯಾಗಿ ಕೂಡ ಇದೆ. ತುಂಬಾ ಸುಲಭವಾಗಿ ಮಾಡುವಂತ ಈ ಹಪ್ಪಳನ 1 ವರ್ಷದವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿ ಕೂಡ ಇರುತ್ತೆ, ತುಂಬಾ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ. ಈ ಸಮ್ಮರಲ್ಲಿ ನೀವು ಅಕ್ಕಿ ಹಪ್ಪಳನ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹೀಗೆ ಸಿಂಪಲ್ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಸಂಡಿಗೆ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.